ಇಲ್ಲಿ ಇರಸ್ಕರ ಹೋಗಿ ಭಾಗದಲ್ಲಿ ಇವತ್ತು ಅಕ್ಕಲಕೊಪ್ಪದಲ್ಲಿ 24 ಕ್ಯಾನ್ ಪ್ರೈವೇಟ್ ಡೈರಿಗಳು, ವೀರಣ್ಣನಗುಡಿಗೆ 10 ಕ್ಯಾನ್ ಹೋಗ್ತಿತ್ತು. ಈಗ ಅಲ್ಲಿ ಡೈರಿ ಮಾಡ್ಕೊಟ್ಟಿದ್ದೀವಿ, ಉಪಕೇಂದ್ರ ಮಾಡ್ಕೊಟ್ಟಿದ್ದೀವಿ. ಅಲ್ಲಿ ಇಬ್ಬರಿಗೂ ಡಿವೈಡ್ ಆಗಿದೆ. ಡೈರಿ ಮಾಡೋದು 15-20 ದಿವಸ ಆಗಿರ್ಬೋದು. ಬಹುಶಃ ಇನ್ನೊಂದು 15% ಒಳಗಡೆ ಅಲ್ಲಿ ಪ್ರೈವೇಟ್ ಡೈರಿನ ಮುಚ್ಚಿಸ್ತೀವಿ. ಈ ತರ ನಮ್ಮ ಕೆಲಸ. ನಮ್ಮ ತಾಲೂಕಲ್ಲಿ ಪ್ರೈವೇಟ್ ಡೈರಿ ಸೀಟೆ ಇದೆ. ನನಗೆ ಶಾಖ ಆಯ್ತು, ನಮ್ಮ ನೀವು ಮಾಡಿದ್ದೆಲ್ಲ ಮೇಡಮ್ ಮೊದಲಿದ್ದ ಪಾಪದ ಪಗಾರ. ಸೊ ಹೀಗೆ ಅವ್ರು ಮಾಡಿದ ಪಾಪ ಕರ್ಮಗಳನ್ನ ಇನ್ನೊಬ್ರಿಗೆ ಯಾಕೆ ತೋರಿಸ್ಬೇಕು, ಇನ್ನೊಬ್ರಿಗೆ ಯಾಕೆ ಹೇಳಬೇಕು. ಈಗ ನಾವು ಹೋಗಿ ಸಾಕಷ್ಟು ಡೈರಿಗಳನ್ನ ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಈಗಾಗಲೇ 6 ಡೈರಿಗಳು ಮತ್ತೆ ಆಗಿದೆ. ಈಗ ನೋಂದಣಿಗೆ ಹೋಗಿದೆ. ಇನ್ನೊಂದು ತಿಂಗಳ 1 ತಿಂಗಳ 6 ಡೈರಿಗಳನ್ನು ಸಿದ್ಧ ಮಾಡಿ ನಮ್ಮಲ್ಲಿ ಗೊಲ್ಲೂರಲ್ಲಿ ಸುರ್ಗೇರಲ್ಲಿ ಒಂದು ಊರು ಬಿಟ್ರೆ ಇಡೀ ತಾಲೂಕಲ್ಲಿ ಗೊಲ್ಲ ಜನಾಂಗ ಇರುವಂತ ಯಾವ ಊರಲ್ಲೂ ಡೈರಿ ಇಲ್ಲ. ಇನ್ನೊಂದು ಚೋಳಗಟ್ಟಿ ಅಂತ ಹೋಗಿದೆ, ಅಲ್ಲಿ ಲಿಂಗಾಯತರಿದ್ದಾರೆ ಮತ್ತು ಗೊಲ್ಲರಿದ್ದಾರೆ. ಅಲ್ಲಿ ಒಂದಷ್ಟು ಡೈರಿ ಇದೆ, ಆ ಊರಲ್ಲೂ ಡೈರಿ ಇದೆ. ಯಾಕೆ ನೀವು ಗೊಲ್ಲರು ಓಟ್ ಹಾಕ್ತಿದ್ರಲ್ಲ, ನಮ್ಗೆ ಹಾಕ್ತಿರೋ ಬೇರೆಯವ್ರಿಗೆ ಹಾಕ್ತಿರೋ ಬೇರೆ ವಿಚಾರ. ನಿಮ್ ಲೀಡರ್ಗಳು ಇದ್ರು ಅಲ್ವಾ, ನೀವು ಓಟ್ ಹಾಕುವಂತ ಲೀಡರ್ಗಳು ಇದ್ರು, ಅವತ್ತು ಡೈರೆಕ್ಟ್ ಇದ್ರು. ನೀವ್ ಯಾಕೆ ಅವತ್ತು ನಿಮ್ಮ ಜನಾಂಗಕ್ಕೆ ಯಾಕೆ ತೆಗಿಬೇಕು ಅಂತ ಕೇಳಿಲ್ಲ? BMC ತಾಲೂಕು ಪೂರ್ತಿ ಮಾಡಲೇಬೇಕು BMC ಅಂತ ಹೊರಟಿರೋದು ನಮಗೆ ಗೊತ್ತಿಲ್ಲ. ಅದ್ಯಾಕೆ ನಾನ್ ಮಾತ್ರ ಇನ್ಸ್ಟಿಟ್ಯೂಟ್ ತಗೊಂಡಿದ್ದೀನಿ, ನಮ್ಮ ತಾಲೂಕ್ ಮಾತ್ರ ಕ್ಯಾನ್ಲೆಸ್ ಆಗ್ಬೇಕು ಅಂತ ಎಲ್ಲ ಹೇಳ್ತಾರೆ. ಮೇಡಮ್ ನೀವು ಕ್ಯಾನ್ಲೆಸ್ ಮಾಡ್ಬೇಕು, ನೀವೆಲ್ಲ ಮಾಡಿ ಅಂತ. ಬಟ್ ಅವ್ರ ತಾಲೂಕಿಗೆ ಯಾರಿಗೂ ಇದು ಅಪ್ಲೈ ಆಗಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಹಸುಗಳ ಮರಣ ವಿಚಾರ ಬಂದಾಗ ಇಡೀ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲೇ ಕಮ್ಮಿ ರಾಸುಗಳ ಮರಣವನ್ನ ನಾವು ನೋಡ್ತಾ ಇರೋದು. ಅದಕ್ಕೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಗಳು ಅದಕ್ಕೆ ನೇರ ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಬರುತ್ತೆ. ಯಾಕೆ ಇವತ್ತು ನಮ್ಮ ತಾಲೂಕು ಹಸುಗಳ ಮರಣದಲ್ಲಿ ಕಮ್ಮಿ ಇದೆ ಅಂದ್ರೆ ಅವರ ಶ್ರಮ ಮತ್ತು ಅವರ ಇನ್ವಾಲ್ವ್ಮೆಂಟ್ ಅಷ್ಟಿದೆ. ಹಾಗಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಫಸ್ಟ್. ಹೀಗೆ ಆಮೇಲೆ ಇವತ್ತಿನ ದಿನಕ್ಕೆ ನಾನು ಬಂದಾಗ 83,000 ಹಾಲು ಬರ್ತಾ ಇತ್ತು. ಈಗಾಗಲೇ ಒಂದು ತಿಂಗಳಿಂದ 1,28,000 30,000 ಹೋಗಿತ್ತು. ಈಗಾಗಲೇ ಹಾಲಿನ ಪ್ರಮಾಣ ಸ್ವಲ್ಪ ಬಿಸಿಲು ಬರ್ತಾ ಇರೋದ್ರಿಂದ ಹಾಲಿನ ಪ್ರಮಾಣ ಕಮ್ಮಿ ಆಗ್ತಿರೋದ್ರಿಂದ ಈಗ 1,20,000 ಲೀಟರ್ ಹಾಲು ಬರ್ತಾ ಇದೆ. ಕ್ವಾಲಿಟಿ ಕೂಡ ನಮ್ಮಲ್ಲಿ 97% ಕ್ವಾಲಿಟಿ ನಾವು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಎಲ್ಲ ಸೆಕ್ರೆಟರಿಗಳು ಅವರ ಇನ್ವಾಲ್ವ್ಮೆಂಟು ಮತ್ತೆ ನಾವು ಕೆಲಸ ಮಾಡಲೇಬೇಕು. ಒಳ್ಳೆ ಹಾಲು ಅಮೃತ ರೀತಿಯೇ ಕಳಿಸ್ಬೇಕು. ಒಕ್ಕೂಟಕ್ಕೆ ದೃಢ ನಿರ್ಧಾರದಿಂದ ಮಾಡ್ತಿರೋದ್ರಿಂದ ಇದೆಲ್ಲ ನಾವು ಸಕ್ಸಸ್ಫುಲ್ ಆಗಿ ಮಾಡಕ್ ಸಾಧ್ಯ ಆಗಿದೆ. ಎಲ್ಲ ಹೇಗೇನು ಎಲ್ಲರ ಪೂರ್ವಕ ನಮಸ್ಕಾರಗಳು. ಯಾವ ತರ ಬೆಳಿಬೇಕು, ಹೆಚ್ಚು ಯಾವ ತರ ಬೆಳಿಬೇಕು, ಹಾಲು ಯಾಕೆ ಕರಿಬೇಕು, ಮಿಷನರೀಸ್ ಎಲ್ಲ ಕೊಟ್ವಿ. ತುಂಬಾ ಜನಕ್ಕೆ ಹಾಲನ್ನ ಒಳ್ಳೆ ಹಾಲು ಕೊಡ್ಲಿ ಅನ್ನೋ ದೃಷ್ಟಿಯಿಂದ ಹಾಲು ಕರೆಯುವ ಯಂತ್ರಗಳನ್ನ ಹಾಕೊಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಯಾರಿಗೂ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಕೊಡ್ತಾ ಹೋಗ್ತೀವಿ. ಈಗ ಮ್ಯಾಟ್ ಬಂದಿದೆ, ಎಲ್ಲ ಸಂಘಗಳಿಗೂ ಕೊಡುವಂತ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಆದ್ರೆ ಈ ಒಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಮತ್ತೆ ತಾನೇ ನೀವೆಲ್ಲ ಟಿವಿಲಿ ನಿಮ್ಮ ಮೊಬೈಲ್ಗಳಲ್ಲೆಲ್ಲ ನೋಡಿದ್ವಿ. ನನ್ನ ಮೇಲೆ ಗುರುತರವಾದ ಸಿಕ್ಕಾಪಟ್ಟೆ ಆಪಾದನೆಗಳನ್ನ ಮಾಡಿದ್ರು. ಇವರು 30,000 ರೂಪಾಯಿ ತಗೊಂಡು ಪ್ರೈವೇಟ್ ಆಡಿಟರ್ ಹತ್ರ ಆಡಿಟ್ ಮಾಡಿಸ್ತಿದ್ದಾರೆ ಹಾಡು ಗೋಡು ಅಂತ ಎಲ್ಲ ಮಾಡಿದ್ರು. ನಿಮ್ಮೂರು ಡೈರಿಲಿ ಯಾರ ಹತ್ರ ಆಡಿಟ್ ಮಾಡಿಸಿದ್ದೀರಾ? ನೀವೇನ್ 30,000 ದುಡ್ಡು ಕೊಟ್ಟಿದ್ವಿ? ಯಾರು ಕೊಟ್ಟಿರ್ಬೇಕಲ್ಲ? ಕೊಟ್ಟಿಲ್ವಾ? ಎಲ್ಲೂ ಮೋಸ ಆಗಿಲ್ಲ ಅಲ್ವಾ? ಹಾಗೆ ಪ್ರತಿಯೊಬ್ಬರು ಹೋದವರಿಗೆ ಕ್ವಶನ್ ಕೇಳ್ತೀನಿ. ಯಾಕೆ ಅಂತ ಸುಮ್ಮನೆ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅವ್ರು ಮಾಡಿದ ಪಾಪ ಕರ್ಮನೆಲ್ಲ ಇನ್ನೊಬ್ರಿಗೆ ಹೇಳೋದು ಚೆನ್ನಾಗಿಲ್ಲ. ಅವ್ರೇನಾದ್ರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನೋ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನನ್ನ ತಾಲೂಕಿನಲ್ಲಿ 138 ಹಾಲಿನ ಮೇನ್ ಡೈರೀಸ್ ಇದೆ ನನ್ನ ಬಂದ. ಅದರಲ್ಲಿ ನಾವಾಗ್ಲೇ 6 ಉಪಕೇಂದ್ರಗಳನ್ನ ಮೇನ್ ಡೈರಿಗಳನ್ನ ಮಾಡಿದ್ದೀವಿ.
ಇನ್ನೊಂದೆರಡು ಬೇರೆ ಡೈರಿ ಕೊಟ್ಟು 8-9 ನಮ್ಮಲ್ಲಿ ಡೈರಿಗಳಾಗಿದೆ. ಉಪಕೇಂದ್ರಗಳಲ್ಲೇ ಮಾಡಿದ್ವಿ. 138 ಡೈರಿನಲ್ಲಿ CS ಪುರ ಹೋಬಳಿ ಭಾಗಕ್ಕೆ ಬರೀ 10 ಡೈರಿ, ಈ ಭಾಗಕ್ಕೆ 128 ಡೈರಿ. ಈ ಭಾಗದಲ್ಲಿ ಅರ್ಧ ಕ್ಯಾನ್ ಬರುವಂತ ಊರಿಗೂ ಒಂದು ಡೈರಿ ಕೊಟ್ಟಿದ್ದೀವಿ ಹಿಂದೆ. ಹಾಗೆ CS ಪುರ ಹೋಬಳಿಗೆ ಎಷ್ಟಪ್ಪ ಡೈರಿ ಇರೋದು? 10 ಇದೆ. ಅಲ್ಲಿ ಈ 128 ಡೈರಿಯಿಂದ ಎಷ್ಟು ಹಾಲು ಬರುತ್ತೋ ಅಲ್ಲಿ 10 ಡೈರಿಯಿಂದ ಅಷ್ಟೇ ಹಾಲು. ರಾಜು ಅವರು ಹೇಳಿದ್ದಾರೆ, ಈಗಾಗಲೇ ತಾಲೂಕಿನಲ್ಲಿ 27 BMCಗಳು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇನ್ನು 6 BMCಗಳು ಕಾರ್ಯಾರಂಭ ಮಾಡೋದು ಬಾಕಿ ಇದೆ. ಸೋಮವಾರದಿಂದ ಮಾಡ್ತೇವೆ. ಅದನ್ನು ಹಾಕಿದ್ರೆ ಟೋಟಲ್ ತಾಲೂಕಲ್ಲಿ 28 BMCಗಳು ಆಗ್ತಾ ಇವೆ. 28 BMCಗಳಿಂದ ನಾವು ಸುಮಾರು 90,000 ಲೀಟರ್ಗಿಂತ ಹೆಚ್ಚು ಗುಣಮಟ್ಟದ ಹಾಲು, ಅಂದ್ರೆ 4 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಟೆಂಪರೇಚರ್ ಇರುವಂತಹ ಹಾಲನ್ನು ತಾಲೂಕಿನಲ್ಲೇ ಚಿಲ್ ಮಾಡಿ ನಾವು ಟ್ಯಾಂಕರ್ ಮುಖಾಂತರ ಒಕ್ಕೂಟಕ್ಕೆ ಕಳಿಸುವಂತ ವ್ಯವಸ್ಥೆ. ನಾವು ಈಗ ತಮಗೆಲ್ಲ ಗೊತ್ತಿರ್ಬೋದು, ಒಕ್ಕೂಟದಲ್ಲಿ ಮೆಗಾ ಡೈರಿ ಕಾಮಗಾರಿ ನಡೀತಾ ಇದೆ. ಮೆಗಾ ಡೈರಿ ಕಾಮಗಾರಿ ಅದು ಸ್ಟಾರ್ಟ್ ಆಯ್ತಂದ್ರೆ ಅಲ್ಲಿ ಟ್ಯಾಂಕ್ ಮುಖಾಂತರ ಹಾಲು ಸ್ವೀಕರಿಸೋ ಒಂದು ಇದನ್ನ ನಾವು ಸ್ಟಾಪ್ ಮಾಡಿ ಎಲ್ಲ BMC ಮುಖಾಂತರ ಹಾಲು ಟ್ಯಾಂಕರ್ ಮೂಲಕನೇ ಕಳಿಸ್ಬೇಕಾಗತ್ತೆ. ಸೊ ಈಗ 90,000 ಒಟ್ಟು ತಾಲೂಕಿನಿಂದ 1,20,000ಕ್ಕಿಂತ ಹೆಚ್ಚು ಹಾಲು ಬರ್ತಾ ಇದೆ. ಈಗ 90,000 ಕೆಪಾಸಿಟಿ BMC ಹಾಕಿದೀವಿ. ಇನ್ನು 40,000 ಹಾಕೋದು ಬಾಕಿ ಇದೆ. ಒಂದು 10ರಿಂದ 15 BMC ಬೇಕಾಗತ್ತೆ. ಅದನ್ನು ಹಂತ ಹಂತವಾಗಿ ಹಾಕಕ್ಕೆ ಈಗಾಗಲೇ ಕಾರ್ಯ ಯೋಜನೆ ಮಾಡಿದೀವಿ ನಾವು.